ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಈಸಿಯಾಗಿ ಹಬ್ಬದ ಸ್ಪೆಷಲ್ ಆಗಿ ಒಣ ಕೊಬ್ಬರಿ ಲಾಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಹಬ್ಬದ ಟೈಮಲ್ಲಿ ಅಷ್ಟೇ ಅಲ್ಲದೇ ಬೇರೆ ಟೈಮಲ್ಲೂ ಮಕ್ಕಳಿಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಒಂದು ಹೆಲ್ತಿ ರೆಸಿಪಿಯಾಗಿ ಕೂಡ ಮಾಡಿಕೊಡ್ಬೋದು. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದ್ಸಲ ನೋಡೋಣ. ನಾನಿಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಅಂತಂದೇಳಿ ಒಂದು 3 ಒಣ ಕೊಬ್ಬರಿನ ತೊಗೊಂಡಿದ್ದೆ. ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದ್ರ ಸಿಪ್ಪೆ ತೆಗಿಯೋದ್ರಿಂದ ನೋಡೋದಕ್ಕೂ ಸಹ ಅಷ್ಟೇ ಕಲರ್ಫುಲ್ ಆಗಿರುತ್ತೆ, ತಿನ್ನೋದಕ್ಕೂ ಸಹ ಅಷ್ಟೇ ಸ್ಮೂತ್ ಆಗಿರುತ್ತೆ. ನಾವೀಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು. ತುಂಬ ಸಣ್ಣ ಮಾಡೋದು ಬೇಡ, ತುಂಬ ತರಿಯಾಗಿ ಮಾಡೋದು ಬೇಡ. ಈ ಅಳತೆಗೆ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಮಿಕ್ಕಿದ್ದೆಲ್ಲ ಕಾಯಿ ತುರಿನೇ ಸಮೇತ ಈ ರೀತಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಕಾಯಿ ತುರಿ ಬಂದುಬಿಟ್ಟು ಒಂದು 3 ಬೌಲ್ನಷ್ಟು ಆಗಿದೆ. ಈಗ ಅದನ್ನು ಒಂದು ನಾನ್ ಸ್ಟಿಕ್ ತವ ಇಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಈ ಕಾಯಿ ತುರಿನೆಲ್ಲ ಅದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ಹುರಿತಾ ಇದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಈ ರೀತಿ ಹುರಿಬೇಕಾಗುತ್ತೆ. ಹೈ ಫ್ಲೇಮಲ್ಲೆಲ್ಲ ಇಟ್ಬಿಟ್ಟು ಹುರಿತಾ ಇದ್ದರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ತುಂಬ ಬೇಗ. ನಾನಿಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಒಂದು 3 ಬೌಲ್ನಷ್ಟು ಕಾಯಿ ತುರಿ ತೊಗೊಂಡಿದ್ನಲ್ವ, ಅದೇ ಬೌಲಲ್ಲಿ 2 ಬೌಲ್ನಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಈಗ ಆಲ್ರೆಡಿ ಅದು ಕಾಸಿ ತಣ್ಣಗಾಗಿರ್ತಕ್ಕಂಥ ಹಾಲು. ಈ ರೀತಿ ಹಾಲು ಹಾಕ್ಕೊಂಡಿದ್ದಾದಮೇಲೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಮತ್ತೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಎಲ್ಲ ಕೈ ಆಡಿಸ್ತಾ ನಿಧಾನಕ್ಕೆ ಹುರಿತಾ ಇರಬೇಕು. ಯಾವಾಗಲೂ ಹಸಿ ಕೊಬ್ಬರಿ ಒಳಗೇ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ವ, ಸೊ ಇದನ್ನು ಸಹ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಆಗಿದೆ ನೋಡಿ, ನೀರೆಲ್ಲ ಹೋಗಿದೆ ಅದರಲ್ಲಿ. ಈಗ ಇದಕ್ಕೇ ಒಂದು 2 ಬೌಲ್ನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಕೊಬ್ಬರಿ ಯಾವ ಬೌಲಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ವೋ ಅದೇ ಬೌಲಲ್ಲೇ ನಾವು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನಾನು ಅದೇ ಬೌಲಲ್ಲೇ 2 ಬೌಲ್ನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನೋಡಿ. ಸಕ್ಕರೆ ಹಾಕಿದ್ದಾದಮೇಲೆ ಮತ್ತೆ ನೀರಿನಂಶ ಎಲ್ಲ ಬಿಟ್ಬಿಡುತ್ತೆ ಅದರಲ್ಲಿ. ಅದು ನೀರೆಲ್ಲ ಹೋಗೋ ತನಕ ಮತ್ತೆ ನಾವು ಅದನ್ನು ಈ ರೀತಿ ಎಲ್ಲ ತಿರುಗಿಸ್ಕೊತಾ ಇರಬೇಕು. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಮಾಡೋದೆಲ್ಲ ಏನು ಬೇಡ, ನಿಧಾನಕ್ಕೇ ಸಣ್ಣ ಉರಿಲೇ ನಾವು ಇದನ್ನು ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಆಗಿದ್ದಾದಮೇಲೆ ಇದಕ್ಕೆ ನಾನೀಗ 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಸಮೇತ ಸೇರಿಸ್ಕೊಂಡಿದ್ದೀನಿ. ನಾನು ಈ ರೆಸಿಪಿ ಮಾಡೋದಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಳಸ್ಕೊಂಡಿರೋದು, ಜಾಸ್ತಿ ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂತಂದರೆ ಇದಕ್ಕೇ ಸ್ವಲ್ಪ ಡ್ರೈ ಫ್ರೂಟ್ಸು ಸಮೇತ ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ. ಇದರಲ್ಲಿ ನೀರಿನಂಶ ಇನ್ನೂ ಇದೆ, ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ನಿಮಗೆ ಹಾಲು ಬೇಡ ಅಂತಂದರೆ ನೀವು ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ನೀರನ್ನು ಸಮೇತ ಸೇರಿಸ್ಕೋಬೋದು. ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸಾಫ್ಟ್ನೆಸ್ ಬರುತ್ತೆ, ಹಾಗೆಯೇ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಉಂಡೆ ಕಟ್ಟಿದರೆ ಉಂಡೆ ಹಾಗೇ ಇರಬೇಕು ಗಟ್ಟಿಯಾಗಿ. ಅಲ್ಲಿವರೆಗೂ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ಮುಟ್ಟಿದಾಗ ಕೈ ಅಂಟಂಟಾಗಬೇಕು, ಹಾಗೆಯೇ ಉಂಡೆ ಕಟ್ಟಿದರೆ ಪರ್ಫೆಕ್ಟಾಗಿ ಬರಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಒಲೆ ಮೇಲೇ ನಿಧಾನಕ್ಕೆ ಈ ರೀತಿ ಎಲ್ಲ ಕೈ ಆಡಿಸ್ತಾ ಇರಬೇಕು. ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ, ಒಂದು 15ರಿಂದ 20 ನಿಮಿಷ ಆದರೆ ಸಾಕಾಗುತ್ತೆ, ರೆಡಿ ಆಗುತ್ತೆ. ಈ ರೀತಿ ಎಲ್ಲ ಗಟ್ಟಿಯಾಗಿದೆ. ಇವಾಗ ಮನೇಲಿ ತುಂಬ ಕಾಯಿಗಳಿದ್ದಾಗ ಏನಾಗುತ್ತೆ ಅಂತಂದರೆ ಅದು ಒಣ ಕೊಬ್ಬರಿ ಆಗಿಬಿಟ್ಟಿರುತ್ತೆ. ಆವಾಗ ಅವನ್ನೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿಯಾಗಿ ರೆಸಿಪಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈ ರೀತಿ ಆಗಿದೆ, ಇವಾಗ ಎಲ್ಲ ಗಟ್ಟಿ ಆಗಿದೆ ನೋಡಿ. ಉಂಡೆ ಕಟ್ಟಿದರೂ ಸಹ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಇದರಲ್ಲೇ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ಅಂತಂದೇಳಿ ನೋಡಿ. ಈ ರೀತಿ ಉಂಡೆ ಕಟ್ಟಿದರೆ ಇಷ್ಟೊಂದು ಸಾಫ್ಟಾಗಿ ಬರಬೇಕು, ಹಾಗೆಯೇ ಉಂಡೆ ಸಮೇತ ಇಷ್ಟು ಪರ್ಫೆಕ್ಟಾಗಿ ಬರಬೇಕು. ಪ್ಲೇಟಿಗೆ ಹಾಕ್ಕೊಂಡು 1-2 ನಿಮಿಷ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅದು ಪೂರ್ತಿ ತಣ್ಣಗಾಗೋದು ಬೇಡ, ಪೂರ್ತಿ ಬಿಸಿ ಇರೋದು ಬೇಡ, ಯಾಕೆಂದರೆ ಉಂಡೆ ಕಟ್ಟೋದಕ್ಕೂ ಸಹ ಬರಲ್ಲ ಅಲ್ವಾ. ಸೊ ಅದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಅದನ್ನೆಲ್ಲ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಕಟ್ಟಿದರೆ ಈ ರೀತಿ ಗಟ್ಟಿಯಾಗಿರಬೇಕು ಉಂಡೆಗಳು. ತುಂಬ ಮೆತ್ತಗಾದರೆ ಉಂಡೆ ಕಟ್ಟೋದಕ್ಕೆಲ್ಲ ಬರಲ್ಲಲ್ವ. ನೋಡಿ ಈ ರೀತಿ ರೆಡಿಯಾಗಿದೆ ಉಂಡೆಗಳೆಲ್ಲ ಬಂದುಬಿಟ್ಟು. ಎಲ್ಲವನ್ನು ಈ ರೀತಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗಿ ಈ ರೀತಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು.